ಸ್ನೇಹಿತರೆ ನಮಸ್ಕಾರ. ನಮ್ಮ ರಾಜ್ಯದಲ್ಲಿ ಪ್ರಜ್ವಲ್ ರೇವಣ್ಣ ಯಾವ ಕ್ಷಣದಲ್ಲಿ ಬರ್ತಾನೆ ಅಂತ ಹೇಳ್ಬಿಟ್ಟು SIT ಅಧಿಕಾರಿಗಳು ಜೊತೆಗೆ ರಾಜ್ಯದ ಜನರು ಕಾಯ್ತಾ ಇದ್ದಾರೆ. ಕಾರಣ ಈ ಮನುಷ್ಯನ ಮುಖನನ್ನು ಒಂದು ಸಲ ನೋಡಿಬಿಡಬೇಕು. ಈತ ನಿಜವಾಗ್ಲೂ ಕೂಡ ಮನುಷ್ಯನ? ಈತನ ಮುಖದಲ್ಲಿ ಇನ್ನಾದರೂ ಕೂಡ ಮನುಷ್ಯತ್ವದ ಭಾವನೆ ಹುಟ್ಟಿದೆಯಾ? ಈತ ಎಂಥ ಕಡು ಕ್ರೂರಿ ಪರಮ ಪಾಪಿ ಅನ್ನೋದನ್ನು ನಾವು ಕಣ್ಣಾರೆ ನೋಡಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಆತನ ಬರುವಿಕೆಯನ್ನು ಕಾಯ್ತಾ ಇದ್ದರೆ, ಇನ್ನು ಪೊಲೀಸರು ಈತನನ್ನು ಬೆಂಡೆತ್ತಬೇಕು. ಈತನಿಂದ ಇನ್ನೂ ಸಾಕಷ್ಟು ಅಂಶಗಳನ್ನು ಬಾಯಿ ಬಿಡಿಸಬೇಕು. ಈತನ ಬಾಯಲ್ಲಿ ಬರುವಂತಹ ಕಹಿ ಸತ್ಯಗಳನ್ನು ಕೇಳಿಸ್ಕೊಳ್ಬೇಕು. ಈತ ಮಾಡಿರುವಂಥ ಮನೆಹಾಳು ಕೆಲಸಗಳು ಇನ್ನೆಷ್ಟು ಅನ್ನೋದನ್ನು ಪತ್ತೆ ಹಚ್ಚಬೇಕು ಅನ್ನೋ ನಿಟ್ಟಿನಲ್ಲಿ ತನಿಖೆಯನ್ನು ನಡೆಸೋದಕ್ಕೋಸ್ಕರ ಪೊಲೀಸ್ ಅಧಿಕಾರಿಗಳು ಹಗಲು ರಾತ್ರಿ ಎನ್ನದೆ ಕಣ್ಣಿಗೆ ಎಣ್ಣೆ ಬಿಡ್ಕೊಂಡು ಕಾಯ್ಕೊಂಡು ಕೂಗ್ತಿದ್ದಾರೆ. ಜೊತೆಗೆ ಈತನ ಚಲನವಲನಗಳ ಮೇಲೆ ಒಂದು ನಿಗಾವನ್ನು ಇಟ್ಟಿದ್ದಾರೆ. ಈ ನಡುವೆ ಕಾಂಗ್ರೆಸ್ನ ಒಬ್ಬ ಪ್ರಮುಖ ನಾಯಕ ಒಂದು ಶಾಕಿಂಗ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಅದು ಇದೇ ಪ್ರಜ್ವಲ್ ರೇವಣ್ಣ ಕುರಿತಾದಂತೆ. ಅದು ಕೂಡ ಈ ನಾಯಕ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ಗೂ ಮತ್ತು ಈ ಪ್ರಜ್ವಲ್ ರೇವಣ್ಣಗೂ, ಹಾಗೆಯೇ ಈ ಕಪಟಿ ಸ್ವಾಮೀಜಿ, ಸ್ವಯಂ ಘೋಷಿತ ದೇವಮಾನವ ಮತ್ತು ಈ ಲೈಂಗಿಕ ದೌರ್ಜನ್ಯದ ಆರೋಪವನ್ನು ಹೊತ್ತಿದ್ದಂತಹ ನಿತ್ಯಾನಂದನ ಮೇಲೆ ಈ ಲಿಂಕ್ಗಳು ಸೇರ್ಪಡೆ ಆಗ್ತಿದೆ. ಅಂದರೆ ಈ ರೇವಣ್ಣಗೂ, ಅಂದರೆ ಪ್ರಜ್ವಲ್ ರೇವಣ್ಣಗೂ ಮತ್ತು ನಿತ್ಯಾನಂದಗೂ ಲಿಂಕ್ ಇದೆ ಅನ್ನುವಂತಹ ಒಂದು ಸ್ಫೋಟಕ ಸಂಗತಿಯನ್ನು ಕಾಂಗ್ರೆಸ್ನ ನಾಯಕ ಇವತ್ತು ಬ್ಲಾಸ್ಟ್ ಮಾಡಿದ್ದಾರೆ. ಹಾಗಾದರೆ ಕಾಂಗ್ರೆಸ್ ನಾಯಕರು ಹೇಳಿದಂಥ ಆ ವಿಚಾರ ಏನು? ಪ್ರಜ್ವಲ್ ರೇವಣ್ಣ ನಿತ್ಯಾನಂದನನ್ನು ಸಂಪರ್ಕ ಮಾಡಿರೋದು ಯಾಕೆ? ಮಾಡಿರೋದು ಸತ್ಯನಾ? ಮಾಡಿದರೆ ಯಾವ ಉದ್ದೇಶದಿಂದ? ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸಂಸದ ಪ್ರಜ್ವಲ್ ರೇವಣ್ಣ ಇವತ್ತಿಗೆ ಮನುಷ್ಯರೇ ನಾಚುವಂಥ ಕೆಲಸವನ್ನು ಮಾಡಿ ಮುಖವನ್ನು ತೋರಿಸದಾಗದಂಥ ಪರಿಸ್ಥಿತಿಯಲ್ಲಿ ತಲುಪಿದ್ದಾನೆ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ. ಆತ ರಾಜ್ಯಕ್ಕೆ ಏನಾದರೂ ಕಾಲಿಟ್ಟ ಅಂದರೆ ಆತನನ್ನು ನಾಯಿಗಿಂತ ಕಡೆಯಾಗಿ ನೋಡೋದರಲ್ಲಿ ಅನುಮಾನನೇ ಇಲ್ಲ. ನಾಯಿಗಳು ಕೂಡ ಇಷ್ಟು ಮಾನಗೆಟ್ಟು ವರ್ತನೆಯನ್ನು ಮಾಡೋದಿಲ್ಲ. ಈ ರೀತಿ ಚೂಲು ರೀತಿ ಹಚ್ಚಿಸ್ಕೊಂಡು, ಜೊತೆಗೆ ಒಬ್ಬ ಮನುಷ್ಯ ಯಾರೂ ಕೂಡ ಕಲ್ಪನೆಯನ್ನು ಕೂಡ ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲ. ಕಲ್ಪನೆಯನ್ನು ಮಾಡ್ಕೊಳ್ಳೋಕೆ ಸಾಧ್ಯ ಇರೋದ ರೀತಿಯಲ್ಲಿ ಯಾರೂ ಕೂಡ ವರ್ತನೆಯನ್ನು ಮಾಡೋಲ್ಲ. ಆ ರೀತಿ ಮಾಡಿದ್ದಾನೆ ಈ ಪ್ರಜ್ವಲ್ ರೇವಣ್ಣ ಅನ್ನೋದು ಈಗ ಆತನ ಮೇಲಿರುವಂಥ ಆರೋಪ. ಬರೋಬ್ಬರಿ 2900ಕ್ಕೂ ಹೆಚ್ಚು ಮಹಿಳೆಯರ ಜೊತೆಗೆ ಈತ ಆಡಿರುವಂಥ ರಾಸಲೀಲೆ, ಅದನ್ನು ವಿಡಿಯೋ ಮಾಡಿರುವಂಥದ್ದು, ಅದನ್ನು ಪೆನ್ಡ್ರೈವ್ನಲ್ಲಿ ಶೇಖರಣೆ ಮಾಡಿರುವಂಥದ್ದು, ಅದು ಇವತ್ತು ವೈರಲ್ ಆಗಿರುವಂಥದ್ದು. ಇಲ್ಲಿ ಪ್ರಜ್ವಲ್ ರೇವಣ್ಣ ಒಬ್ಬನ ಮಾನ ಹರಾಜಾಗ್ತಿಲ್ಲ. ಆತನ ಜೊತೆಗೆ 2976 ಮಹಿಳೆಯರೇನಿದ್ದಾರೆ ಅವರು ಜೊತೆಗೆ ಇನ್ನುಳಿದವರು ಅಷ್ಟೂ ಜನರ ಮಾನ ಹರಾಜಾಗ್ತಿದೆ. ಇದರ ನೇರ ಹೊಣೆಯನ್ನು ಹೊರಬೇಕಾದವನು ಇದೇ ಪರಮ ಪಾಪಿ, ನೀಚಾತಿ ನೀಚ ಮತ್ತು ಕ್ರೂರಾತಿ ಕ್ರೂರಿ ಮನುಷ್ಯ ಪ್ರಜ್ವಲ್ ರೇವಣ್ಣ. ಹೌದು, ಪ್ರಜ್ವಲ್ ರೇವಣ್ಣನಿಗೆ ಈ ಹಿಡಿ ಶಾಪಗಳು ತಟ್ಟದೆ ಇರಲಾರದು ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿಗಳಿದ್ದಾವೆ. ಅದೇನೇ ಇದ್ರೂ ಕೂಡ ಪ್ರಜ್ವಲ್ ರೇವಣ್ಣ ಇವತ್ತಿಗೆ ಭಾರತಕ್ಕೆ ಮರಳಿ ಬರುವಂತಹ ಸಾಧ್ಯತೆ ಬಹುತೇಕ ವಿರಳ ಅಂಥೇಳಿ ಸಾಕಷ್ಟು ಜನ ಹೇಳ್ತಿದ್ದಾರೆ. ಯಾಕಂತ ಹೇಳಿದ್ರೆ ನಿನ್ನೆವರೆಗೂ ಕೂಡ ಆತನ ಬಗ್ಗೆ ಇದ್ದಂಥ ಸಾಫ್ಟ್ ಕಾರ್ನರ್ ಒಂದು ರೀತಿ ಇತ್ತು. ಬಟ್ ಈಗ ಆತನ ಬಗ್ಗೆ ಇರುವಂಥ ಸಾಫ್ಟ್ ಕಾರ್ನರ್ ಸಾಯಲಿ, ಆತ ಬರದೇ ಇದ್ದರೂ ನಮಗೇನು ಸಾಯಲಿ ಅಂತ ಹೇಳ್ಬಿಟ್ಟು ಹಿಡಿ ಶಾಪವನ್ನು ಹಾಕ್ತಿದ್ದಾರೆ. ಅಲ್ಲೆಲ್ಲೋ ಮಣ್ಣಾಗಿ ಹೋಗಲಿ, ಹುಳ ಹಿಡಿದು ಹುಳ ತಿಂದು ಹೋಗಲಿ ಅಂತೇಳಿ ಅದೆಷ್ಟೋ ಜನರು ಶಾಪವನ್ನು ಹಾಕ್ತಿದ್ದಾರೆ. ಅದೆಷ್ಟೋ ತಾಯಂದರು ಕಣ್ಣೀರನ್ನು ಸುರಿಸ್ತಿದ್ದಾರೆ. ನಾನು ಅವನ ತಾಯಿಯ ವಯಸ್ಸು, ನನ್ನನ್ನು ಕೂಡ ಬಿಡಲಿಲ್ಲ ಆತ ಅಂಥೇಳಿ ಎಷ್ಟೋ ಜನ ಅತ್ತು ಕರೆದು ಹೋಗ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಆ ಪರಮ ಪಾಪಿಗೆ ಆಗಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಹಿಡಿ ಶಾಪವನ್ನು ಹಾಕ್ತಿದ್ದಾರೆ. ಅದೇ ನಿಟ್ಟಿನಲ್ಲಿ ಇನ್ನೂ ಕೂಡ ಹಲವಾರು ಜನರು ಇದ್ದಾರೆ ಅನ್ನೋದರಲ್ಲಿ ಅನುಮಾನ ಇಲ್ಲ. ಆದರೆ ಒಂದು ವಿಚಾರ ತಿಳ್ಕೊಳ್ಳಿ, ಆತ ಏನೇ ಮಾಡಿದರೂ ಕೂಡ, ಎಷ್ಟೇ ಪಾಪವನ್ನು ಮಾಡಿದರೂ ಕೂಡ ಆತ ಒಂದು ನಿಟ್ಟಿನಲ್ಲಿ ಸರಿ ಮಾಡಿಕೊಳ್ಳಬಹುದು, ಸರಿ ಹೋಗುತ್ತೆ ಅಂತೇಳಿ ಭಾವಿಸಿದರೂ ಕೂಡ ಹೊಡೆತಗಳು ಯಾವಾಗ, ಹೇಗೆ, ಎಲ್ಲಿ ಬೀಳುತ್ತೆ ಅನ್ನುವಂತಹ ಚಿಕ್ಕ ಸುಳಿವು ಕೂಡ ಸಿಗೋದಿಲ್ಲ. ಹಾಗೆ ಬಹುಶಃ ಮುಂದೆಯೂ ಕೂಡ ಆಗಬಹುದು ಅನ್ನೋದು 100% ಸತ್ಯ. ಇವಿಷ್ಟು ಒಂದು ಭಾಗ ಆದರೆ, ಮತ್ತೊಂದು ಭಾಗವಾಗಿ ಇದೇ ಈ ಪ್ರಜ್ವಲ್ ರೇವಣ್ಣ ಈಗ ಭಾರತಕ್ಕೆ ಬಾರದೆ ಜರ್ಮನಿಯಿಂದ ಮತ್ತೊಂದು ದೇಶಕ್ಕೆ ಹೋಗೋದಕ್ಕೆ ಸಿದ್ಧತೆಯನ್ನು ಮಾಡಿದ್ದಾನೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಅದು ಬೇರೆ ಯಾವ ದೇಶ ಅಲ್ಲ, ಅದೇ ಆತ ಹೋಗಬೇಕಾಗಿರೋದು ನಿತ್ಯಾನಂದನ ದೇಶಕ್ಕೆ ಅಂತೆ. ಹೌದು, ನಿತ್ಯಾನಂದ ಹೇಳಿ ಕೇಳಿ ಇವನಿಗಿಂತ ದೊಡ್ಡ ಟಪೋರಿ, ಇವನಿಗಿಂತ ದೊಡ್ಡ ಲೈಂಗಿಕ ದೌರ್ಜನ್ಯದ ಆರೋಪವನ್ನು ಹೊತ್ತಿರುವಂಥ ಸ್ವಯಂ ಘೋಷಿತ ದೇವಮಾನವ, ಜೊತೆಗೆ ಆತನದ್ದೇ ಒಂದು ಪಟಾಲಂನನ್ನು ಕಟ್ಟಿಕೊಂಡು ಆತನೇ ಏನೆಲ್ಲ ಹುಚ್ಚಾಟವನ್ನು ಮೆರೀಬೋದು, ಆ ಎಲ್ಲ ಹುಚ್ಚಾಟವನ್ನು ಮೆರೆಯುವಂತಹ ಒಬ್ಬ ಶಕುನಿ ಅಂತಲೂ ಕೂಡ ಹೇಳ್ಬೋದು. ಹೀಗಿರುವಾಗ ಈ ಶಕುನಿ ಈಗ ಭಾರತಕ್ಕೆ ಬರೋದ್ರ ಬಗ್ಗೆ ಸಾಕಷ್ಟು ಹೆದರಿಕೆ ಇದೆ ಅವನಿಗೆ. ಯಾರಿಗೆ? ನಿತ್ಯಾನಂದನಿಗೆ. ಈಗ ಇವನ ಪಾರ್ಟ್ನರ್ ಆಗಿ ಇದೇ ಪ್ರಜ್ವಲ್ ರೇವಣ್ಣ ಸೇರಿಕೊಳ್ತಾನೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಿದ್ದಾವೆ. ಈಗಾಗಲೇ ಆತನ ಜೊತೆಗೆ ಮಾತುಕತೆಯೂ ಕೂಡ ಆಗಿದೆ.
ಚಿಕ್ಕದರಲ್ಲಿ ಆಚೆ ಈಚೆ ಆಗ್ತಿದೆ. ಎಲ್ಲವೂ ಕೂಡ ಓಕೆ ಆದರೆ ಇನ್ನೇನು ಕೆಲವೇ ದಿನಗಳಲ್ಲಿ ಆತ ನಿತ್ಯಾನಂದನ ಕೈಲಾಸ ದೇಶಕ್ಕೆ ಬರ್ತಾನೆ ಅನ್ನುವಂಥ ಮಾತುಗಳಿದ್ದಾವೆ. ಕೈಲಾಸಕ್ಕೆ ಪ್ರಜ್ವಲ್ ರೇವಣ್ಣ ಹೋದ ಅಂತ ಹೇಳಿದ್ರೆ ಬಹುಶಃ ಆತನು ಕೂಡ ನಿತ್ಯಾನಂದ ಭಾಗ 2 ಆಗೋದ್ರಲ್ಲಿ ಅನುಮಾನ ಇಲ್ಲ. ಸಾಕಷ್ಟು ಅನುಭವ ಇದೆ. ನಿತ್ಯಾನಂದನಿಗಿಂತಲೂ ಕೂಡ ಹೆಚ್ಚು ಅನುಭವ ಇದ್ದಂತಿದೆ ಕೆಲವೊಂದು ಕೆಲಸಗಳಲ್ಲಿ. ಆ ಅನುಭವ ಈಗ ವರ್ಕೌಟ್ ಆಗುತ್ತೋ ಇಲ್ವೋ ಕಾದು ನೋಡಬೇಕು. ಆದರೆ ಈತ ಈಸಾಮಿ ಇದ್ದಾನಲ್ಲ ಎರಳಿ ನಿತ್ಯಾನಂದ, ಈತನೇ ಒಂದು ಕಡೆ ಕಪಟಿ, ಇವನ ಜೊತೆಗೆ ಮತ್ತೊಬ್ಬ ಕಪಟಿ ಸೇರಿಕೊಂಡ್ರೆ ಅದು ಇನ್ನೆಲ್ಲಿಗೆ ಹೋಗಿ ತಲುಪುತ್ತೋ ಕಾದು ನೋಡಬೇಕು. ಅದೇನೇ ಇದ್ರೂ ಕೂಡ ಸ್ನೇಹಿತರೆ, ನಿತ್ಯಾನಂದನ ಕೈಲಾಸಕ್ಕೆ ಹೋದರೆ ಎಲ್ಲವೂ ಕೂಡ ಫ್ರೀ ಅನ್ನೋಂಥ ಮಾತಿದೆ. ಈ ಪ್ರಜ್ವಲ್ ರೇವಣ್ಣ ಹೋಗೋದ್ರಿಂದ ಆತನಿಗೆ ಫ್ರೀ ಆಗುತ್ತೋ ಅಥವಾ ಫ್ರೀ ಒಂದಷ್ಟು ಸ್ಕೀಮ್ಗಳು ಸಿಗುತ್ತೋ. ಯಾಕಂತ ಹೇಳಿದ್ರೆ ಪ್ರಜ್ವಲ್ ರೇವಣ್ಣ ಹೋಗಿದ್ದಂಥದ್ದು ಅಂತೇಳಿ ಒಂದು ಮಾತುಗಳು ಬರ್ತಾವಲ್ಲ, ಹೀಗಾಗಿ ಸಹಜವಾಗಿ ಇವೆಲ್ಲದೂ ಕೂಡ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕು. ಇನ್ನು ಪ್ರಜ್ವಲ್ ರೇವಣ್ಣ ಈ ಕೈಲಾಸಕ್ಕೆ ಹೋದ ಅಂದರೆ ಅಲ್ಲಿಂದ ಮರಳಿ ಬರ್ತಾನಾ ಇಲ್ವೋ ಗೊತ್ತಿಲ್ಲ. ಆಮೇಲೆ ಕೈಲಾಸ ಹೇಗಿದೆ, ಎಲ್ಲಿದೆ ಅದನ್ನು ನೋಡಿದವರು ಯಾರಾದರೂ ಇದ್ದಾರಾ? ಖಂಡಿತ ಇಲ್ಲ. ಬಟ್ ಈ ಹುಚ್ಚು ನನ್ನ ಮಗ ಹೇಗಾದರೂ ಅಲ್ಲಿಗೆ ವೆಹಿಕಲ್ಗಳನ್ನು ತೆಗೆದುಕೊಂಡು ಹೋಗ್ತಾನೆ, ಅಲ್ಲಿಗೆ ಏನಾದರೂ ಒಂದು ಮಾಡ್ತಾನೆ ಅಂತ ಹೇಳಿದ್ರೆ ಬಹುಶಃ ಈತನ ಸಾಹಸ ಮೆಚ್ಚಲೇಬೇಕು. ಈ ನಡುವೆ ನಿತ್ಯಾನಂದನ ಹುಚ್ಚಾಟವು ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಆತನಿಗೂ ಕೂಡ ಭಾರತಕ್ಕೆ ಕರ್ನಾಟಕಕ್ಕೆ ಬರುವಂಥ ಮೀಟ್ರಿಲ್ಲ. ಇಲ್ಲಿ ಪ್ರಜ್ವಲ್ ರೇವಣ್ಣನಿಗೂ ಕೂಡ ಕರ್ನಾಟಕಕ್ಕೆ, ಭಾರತಕ್ಕೆ ಅಥವಾ ತನ್ನ ಮನೆಗೆ ಬರುವಂತಹ ನೈತಿಕತೆಯೂ ಇಲ್ಲ, ಮೀಟ್ರು ಕೂಡ ಇಲ್ಲ. ಹೀಗಾಗಿ ಇದರ ಪರಿಣಾಮವನ್ನು ಎದುರಿಸಲೇಬೇಕಾದಂಥ ಸ್ಥಿತಿ ನಿರ್ಮಾಣ ಆಗಿದೆ. ನಿಮಗೇನನ್ಸುತ್ತೆ ಸ್ನೇಹಿತರೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.